ನಮ್ಮ ಜೊತೆ ಇವತ್ತು ಗಾರ್ಗಾ ಸಿನಿಮಾ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳ್ಕೊಳಕ್ ಡೈರೆಕ್ಟರ್ ಆಗಿರುವಂತಹ ಶಶಿಧರ್ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸಂಕ್ರಾಂತಿ ಹಬ್ಬದ ಶುಭಾಶಯ. ಥ್ಯಾಂಕ್ ಯು ಮೇಡಮ್. ವಿಶ್ ದ ಸೇಮ್. ಸಿನಿಮಾ ಮಾಡಬೇಕು ಅಂತಂದಾಗ ಒಂದಷ್ಟು ಚಾಲೆಂಜಸ್ ನ ಫೇಸ್ ಮಾಡ್ಬೇಕಾಗತ್ತೆ. ಶೂಟಿಂಗ್ ಅಯ್ಯೋ ಶೂಟಿಂಗ್ ಕಂಪ್ಲೀಟ್ ಆದ್ರೆ ಸಾಕು ಅಂತೀವಿ. ಶೂಟಿಂಗ್ ಕಂಪ್ಲೀಟ್ ಅಯ್ಯೋ ಪೋಸ್ಟ್ ಪ್ರೊಡಕ್ಷನ್ ಮುಗಿದ್ರೆ ಸಾಕು ಅಂತೀವಿ. ಸೊ ಇಟ್ಸ್ ನೆವರ್ ಎಂಡಿಂಗ್. ಹೀರೋಗೆ ಏನೆಲ್ಲ ಪ್ರಿಪರೇಷನ್ಸ್ ಮಾಡ್ಸಿದ್ರಿ? ಗಾರ್ಗಾ ಅನ್ನೋ ಒಂದು ಕತೆ ಇದೆಯಲ್ಲ ಮೇಡಮ್, ಆ ಕತೆನೇ ಲೀಡ್ ಆಗಿ ಪ್ಲೇ ಆಗುತ್ತೆ. ಆ ಕಥೆಯೊಳಗೆ ಎಲ್ಲಾರು ಬರ್ತಾರೆ. ಈಗ ಅವೆಂಜರ್ಸ್ ಅಂತ ನಾವು ತಗೊಂಡ್ರೆ ಯಾರು ಹೀರೋ ಆಗ್ತಾರೆ ಮೇಡಮ್ ಅದ್ರಲ್ಲಿ? ಈಗ ಐರನ್ ಮ್ಯಾನ್ ನೋಡ್ತೀವಿ, ಥಾರ್ ನೋಡ್ತೀವಿ, ಎಲ್ಲಾನು ಇಷ್ಟಪಡ್ತೀವಿ. ಸೊ ಹಂಗೆ ಗಾರ್ಗಾ ಅನ್ನೋದು ಒಂದು ಅವೆಂಜರ್ಸ್ ತರ ಒಂದು ಕಥೆಯೊಳಗೆ ಎಲ್ಲಾ ಕ್ಯಾರೆಕ್ಟರ್ಸ್ ಬರ್ತಾರೆ. ಒಳ್ಳೆತನೂ ನಮ್ಮಲ್ಲೇ ಇದೆ, ಕೆಟ್ಟತನೂ ನಮ್ಮಲ್ಲೇ ಇದೆ. ಅದು ಯಾವ ಟೈಮ್ ಅಲ್ಲಿ ಒಳ್ಳೇದಾಗುತ್ತೆ, ಯಾವ ಟೈಮಲ್ಲಿ ಕೆಟ್ಟದಾಗುತ್ತೆ ಅನ್ನೋದೇ ನನ್ನ ಸಿನಿಮಾ ಕಥೆ. ಪ್ರೊಡ್ಯೂಸರ್ ಆಗಿದ್ರು, ಮಗ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆದಂತಹ 100% ಮೇಡಮ್. ಅರುಣ್ ಆಕ್ಚುಲಿ ಸ್ಟಾರ್ಟಿಂಗ್ ಈ ಕಥೆಲಿ ಇರಲ್ಲ. ಸೊ ನಾವ್ ಯಾರು ಹಾಕೋಣ ಅಂದಾಗ ಇದು ತುಂಬಾ ಇದಿದೆ, ಅವ್ನು ಇದನ್ನ ಕತೆನ ಅವನು ದಾಟ್ಬಿಟ್ರೆ ಅವ್ನು ಯಾವ ರೋಲ್ ಬೇಕಾದ್ರೂ ಮಾಡ್ತಾನೆ, ಇದು ವರ್ಕ್ ಆಗ್ಬಹುದು, ಒಂದ್ಸತಿ ಆಡಿಷನ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಡಿಸೈಡ್ ಆಗ್ತೀವಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ನಮ್ಮ ಜೊತೆ ಇವತ್ತು ಗಾರ್ಗಾ ಸಿನಿಮಾ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳ್ಕೊಳಕ್ಕೆ, ಹಾಗೆ ಅವರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡೋದಕ್ಕೆ, ಹಾಗೆ ಈ ಸಿನಿಮಾ ಹೇಗಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಡೈರೆಕ್ಟರ್ ಆಗಿರುವಂತಹ ಶಶಿಧರ್ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹಾಗೆ ಮೊದಲನೇದಾಗಿ ಸರ್, ಸಂಕ್ರಾಂತಿ ಹಬ್ಬದ ಶುಭಾಶಯ. ಥ್ಯಾಂಕ್ ಯು ಮೇಡಮ್. ವಿಶ್ ದ ಸೇಮ್. ಥ್ಯಾಂಕ್ ಯು ಸರ್. ಹಬ್ಬದ ವಾತಾವರಣ ಈಗ ತುಂಬಾ ಜೋರಾಗಿದೆ. ಸಿನಿಮಾ ಕೂಡ ಅಷ್ಟೇ ಸಂಭ್ರಮದಿಂದ ನಡೀತಾ ಇದೆ. ಸೊ ಹೇಳಿ, ಸಿನಿಮಾ ಹೇಗಾಯ್ತು? ಒಂದ್ ಸ್ಪಾರ್ಕಿಂಗ್ ಅಂದ್ರೆ ಸ್ಟೋರಿ ಲೈನ್ ಅನ್ನೋದೊಂದಿರುತ್ತಲ್ಲ, ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಎಲ್ಲ ಸಿನಿಮಾಗೂ. ಮೇಡಮ್ ನಾನು BSc ಇನ್ ಅನಿಮೇಷನ್ ಮತ್ತೆ MSc ಇನ್ ಫಿಲ್ಮ್ ಮೇಕಿಂಗ್ ಮಾಡ್ಕೊಂಡ್ ಬಂದವನು. ಸೊ ನಾವು ಅದಾದ್ಮೇಲೆ ಒಂದಷ್ಟು ಹಾಲಿವುಡ್ ಫಿಲ್ಮ್ಸ್ ಎಡಿಟ್ ಮಾಡೋದು ಮತ್ತೆ CG ವರ್ಕ್ ಮಾಡೋದೆಲ್ಲ ಆಗುತ್ತೆ. ಸೊ ಅಲ್ಲೇ ಒಂದು ಡ್ರೀಮ್ ಸ್ಪಾರ್ಕ್ ಆಗುತ್ತೆ, ಮಾಡಿದ್ರೆ ಈ ತರದ ಒಂದು ಸಿನಿಮಾ ಮಾಡ್ಬೇಕು. ಸೊ ಲಿಟ್ರಲಿ ರೆಗ್ಯುಲರ್ ಆಗಿ ಮಾಡೋದ್ ಬೇಡ, ಒಂದು ಡಿಫ್ರೆಂಟ್ ಒಂದು ಜಾನರ್ ತಗೋಬೇಕು. ಈಗ ಟಿಂಟಿನ್ ಅಥವಾ ನಾವು ಅಲಾದಿನ್ ಎಲ್ಲ ಏನ್ ನೋಡ್ತೀವಿ ಆ ತರ ಒಂದು ಕಾನ್ಸೆಪ್ಟ್ ತಗೊಂಡು ಮಾಡ್ಬೇಕು, ನಮ್ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ಬೇಕು ಅಂತ. ಸೊ ಅಲ್ಲಿಂದ ಕತೆ ಬರೆಯೋದು ಸ್ಟಾರ್ಟ್ ಆಗತ್ತೆ ಮೇಡಮ್. ಅಲ್ಲಿ ಸೃಷ್ಟಿಯಾಗಂತ ಕತೆನೇ ಗಾರ್ಗಾ. ಸೊ ಇವಾಗ ಅಂದ್ರೆ ನೀವ್ ಹೇಳಿದ್ರಿ ಹಾಲಿವುಡ್ ಸಿನಿಮಾಸ್ ಆತರ ಇದ್ ಮಾಡ್ಕೊಂಡ್ ಬಂದಿದ್ದು ಅಂತ. ಸೊ ನಮ್ ಕನ್ನಡದಲ್ಲಿ ಆತರ ಒಂದು ಇಲ್ಲಿವರೆಗೂ ಬಂದಿಲ್ಲ. ಈಗ ರೀಸೆಂಟ್ ಆಗಿ ಒಂದಷ್ಟು ಸಿನಿಮಾಗಳು ಸ್ಟಾರ್ಟ್ ಆಗ್ತಿದೆ. ಸೊ ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ರಿ ಸರ್? ಮೇಡಮ್, ಫಸ್ಟ್ ಆಫ್ ಆಲ್ ಟೆಕ್ನಿಕಲಿ ನಾನು ಎಲ್ಲ ಕಲ್ತ್ಬಿಟ್ಟೆ. ಈಗ ನಾನು ಇಂಜಿನಿಯರಿಂಗ್ ಆಗ್ಲಿ ಡಾಕ್ಟರ್ ಮಾಡಿ ನಾನು ಸಿನಿಮಾಗೆ ಬರ್ಲಿಲ್ಲ. ನಾನು ಓದಿರೋದೇ ಸಿನಿಮಾ ಅಲ್ಲಿ. ಸೊ BSc ಇನ್ ಅನಿಮೇಷನ್ ಓದಿದ್ದು ಸಿನಿಮಾ ಇದ್ರಲ್ಲೇ, MSc ಇನ್ ಫಿಲ್ಮ್ ಮೇಕಿಂಗ್ ಮಾಡಿರೋದು ಸಿನಿಮಾ ಇದ್ರಲ್ಲೇ. ಸೊ ನಾನು ಗ್ರಾಜುಯೇಷನ್ ಮುಗಿಸಿರೋ ಸಿನಿಮಾ ಆಗಿರೋದ್ರಿಂದ ದಟ್ ವಾಸ್ ಮೈ ಮೇಜರ್ ಪ್ರಿಪರೇಷನ್ಸ್. ಇವತ್ತು ನನ್ನ ಸಿನಿಮಾಗೆ ನಾನೇ ಎಡಿಟ್ ಮಾಡ್ತೀನಿ ಮೇಡಮ್. ಸೊ ಬೇಸಿಕಲಿ ಐ ಆಮ್ ಎಡಿಟರ್ ನನ್ನ ಸಿನಿಮಾಗೆ, ಬೇರೆ ಸಿನಿಮಾಗೆ ಎಡಿಟ್ ಮಾಡಲ್ಲ, ನನ್ನ ಸಿನಿಮಾಗೆ ನಾನೇ ಎಡಿಟ್ ಮಾಡ್ತೀನಿ. ಫಿಲ್ಮ್ ಮೇಕಿಂಗ್ ಅದು ತುಂಬಾ ಹೆಲ್ಪ್. ಅದೆಲ್ಲ ಪ್ರಿಪರೇಷನ್ಸ್ ಮಾಡ್ಕೊಂಡು ನಂದು ಒಂದು ಡೈರೆಕ್ಷನ್ಗೆ ಅಂತ ಬಂದಾಗ ಏನಾಯ್ತು, ಸೊ ಎವ್ರಿಥಿಂಗ್ ವಾಸ್ ಈಸಿಯರ್ ಅನ್ಲೆಸ್ ದ ಕಥೆನ ನಾನು ಏನ್ ಹೇಳಿದೀನಿ ಅದನ್ನ ಪ್ರೊಜೆಕ್ಷನ್ ಮಾಡ್ಬೇಕು. ಅದೊಂದೇ ನಮ್ಗೆ ಚಾಲೆಂಜ್ ಬಿಟ್ರೆ ಬೇರೆ ಇನ್ನೇನು ನಂಗೆ ಅಂತ ಚಾಲೆಂಜ್ ಅನ್ಸಲಿಲ್ಲ, ಬಿಕಾಸ್ ನನ್ನ ಪ್ರಿಪರೇಷನ್ಸ್ ಅಷ್ಟು ಚೆನ್ನಾಗಿತ್ತು. ಅಂಡ್ ಗಾರ್ಗಾ ಜೊತೆಗೆ ಇನ್ನೂ ಒಂದೆರಡು ಸಿನಿಮಾಗಳು ಡೈರೆಕ್ಟ್ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ಟೆ, ಅದ್ರ ಬಗ್ಗೆ? ಮೇಡಮ್, ಅದೇ ನೆಕ್ಸ್ಟ್ ಅಜಾಗ್ರತ ಅಂತ ಮಾಡ್ತಾ ಇದೀನಿ, ರಾಧಿಕಾ ಮೇಡಮ್ ಅವ್ರದ್ದು. ಅದು ಆಲ್ಮೋಸ್ಟ್ ಇನ್ನೊಂದು ಸಾಂಗ್ ಪೆಂಡಿಂಗ್ ಇದೆ, ಅದಾದ್ರೆ ಅದು ಈ ವರ್ಷ ರಿಲೀಸ್ ಮಾಡ್ತೀವಿ. ಸೊ ಅದೇ ನಾನು ಮುಂಚೆ ಹೇಳ್ದಂಗೆ ನನ್ನ ಪ್ರಿಪರೇಷನ್ ಸ್ಟ್ರಾಂಗ್ ಇರೋದಕ್ಕೆ ಏನಾಯ್ತು, ನನ್ನ ಸಿನಿಮಾ ಇನ್ನ ಗಾರ್ಗಾ ಬಂದೇ ಇಲ್ಲ. ಸೊ ಬಿಫೋರ್ ನಂಗೆ ಆಫರ್ಸ್ ಬರುತ್ತೆ, ಅದ್ರ ಜೊತೆನೆ ನಾನು ಇನ್ನೊಂದು ಸಿನಿಮಾನು ಮಾಡ್ತೀನಿ. ಸೊ ಹಂಗಾಗಿ ಟೆಕ್ನಿಕಲಿ ನಂಗೆ ಅದು ತುಂಬಾ ಹೆಲ್ಪ್ ಆಗ್ತಾ ಬಂತು. ಆಫರ್ಸ್ ಬರಕ್ ಸ್ಟಾರ್ಟ್ ಆಯ್ತು, ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಮೇಡಮ್. ಸರ್, ಈಗ ನಿಮ್ಮ ಸಿನಿಮಾ ಗಾರ್ಗಾಲಿ ಒಂದು ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಸಂಪತ್ ಸರ್ ಆಗಿರ್ಬೋದು, ಅವಿನಾಶ್ ಅವ್ರಾಗಿರ್ಬೋದು, ಸಾಯಿ ಕುಮಾರ್ ಅವ್ರಾಗಿರ್ಬೋದು, ಇನ್ನ ಪ್ರೊಡ್ಯೂಸರ್, ಲೆಜೆಂಡರಿ ಪ್ರೊಡ್ಯೂಸರ್. ಸೊ ಹೇಳಿ, ಈ ಟೀಮ್ ಹೇಗ್ ಫಾರ್ಮ್ ಆಯ್ತು? ಮೇಡಮ್, ಟೀಮ್ ಹೆಂಗ್ ಫಾರ್ಮ್ ಆಗುತ್ತೆ ಅಂದ್ರೆ, ಈಗ ರಾಜೀವ್ ಅಂತ ನನ್ನ ಫ್ರೆಂಡ್ ಇರ್ತಾನೆ, ಅವ್ನು ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿಲಿ ಆಕ್ಚುಲಿ ಅವನು ಆಡಿಯೋ ಲೇಬಲ್ ವರ್ಕ್ ಮಾಡ್ತಾ ಇರ್ತಾನೆ. ಸೊ ನಾನು ಅವ್ನು ತುಂಬಾ ಕ್ಲೋಸ್ ಫ್ರೆಂಡ್ಸ್. ಸೊ ಅವ್ನಿಗೆ ನನ್ಗೆ ನನ್ನ ಫ್ರೆಂಡ್ ಸರ್ಕಲ್ಗೆಲ್ಲ ಯೂಶಲಿ ನಾನು ಎಲ್ಲರಿಗೂ ನನ್ನ ಕತೆಗಳು ಗೊತ್ತಿರುತ್ತೆ. ಯಾಕೆ ನಾನು ಒಂದು ಡಿನ್ನರ್ಗೆ ಹೋಗಿರ್ಬೋದು, ಒಂದು ಪಾರ್ಟಿಗೆ ಹೋಗಿರ್ಬೋದು, ನಾನು ಈಗ ಒಂದು ಲೈನ್ ಮಾಡಿದೀನಿ ಹೆಂಗಿದೆ ಅಂತ. ಸೊ ಅಲ್ಲಿ ಅವ್ರು ಎಲ್ಲ ತಿನ್ನೋದ್ ಬಿಟ್ಟು ಎಲ್ಲಾ ಬಿಟ್ಟು ಅವರು ನನ್ನ ಕತೆ ಕೇಳ್ತಿದಾರೆ, ಇಂಟ್ರೆಸ್ಟಿಂಗ್ ಆಗಿದೆ, ಕತೆ ಚೆನ್ನಾಗಿದೆ ಅಂತ. ಸೊ ಅಲ್ಲಿ ನಾನು ಆತರ ಒಂದಷ್ಟು ಜನ ಕೇಳಿರ್ಬೇಕಾದ್ರೆ ಅವ್ನು ತುಂಬಾ ಇಂಪ್ರೆಸ್ ಆಗಿರ್ತಾನೆ ನನ್ನ ಕತೆಗೆ. ಅವನು ರಾಮ್ ಪ್ರಸಾದ್ ಸರ್ಗೆ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು, ಇಲ್ಲ ನನ್ನ ಫ್ರೆಂಡ್ ಒಂದ್ ಒಳ್ಳೆ ಕತೆ ಮಾಡಿದ, ನೀವು ಕೇಳಲೇಬೇಕು, ಕೇಳಿದ್ರೆ ನೀವು ರಿಜೆಕ್ಟ್ ಮಾಡಲ್ಲ ಅಂತ. ಆಕ್ಚುಲಿ ಸರ್ಗೆ ಸಿನಿಮಾ ಮಾಡಕ್ ಇಂಟ್ರೆಸ್ಟ್ ಇರಲ್ಲ. ಸೊ ಅವ್ನು ಬೇಜಾರಾಗಿ ಬರಲ್ಲ, ಎಂಪ್ಲಾಯ್ ಅಲ್ವಾ, ಕಂಪ್ನಿ ಎಂಪ್ಲಾಯ್, ಬೇಜಾರ್ ಮಾಡ್ಕೊ ಸರಿ ಕರ್ಸು, ಹೆಂಗಾರು ಮಾಡಿ ರಿಜೆಕ್ಟ್ ಮಾಡಿ ಕಳ್ಸ್ಬಿಡೋಣ ಅಂತ ಅವ್ರು ಅನ್ಕೊಂಡಿರ್ತಾರೆ. ಸೊ ಅಲ್ಲಿ ನಾನು ಕತೆ ಹೇಳಿದಾಗ ಅಲ್ಲಿ ಅವ್ರಿಗೊಂದು ಸ್ಪಾರ್ಕ್ ಉಟ್ಕೊಳುತ್ತೆ, ಇಲ್ಲ ಏನೋ ಡಿಫ್ರೆಂಟ್ ಆಗಿ ಕೇಳಿಸಿ ಅಲ್ಲಿ ಇದನ್ನ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ. ಸೊ ಅಲ್ಲಿ ನಂದು ರಾಮ್ ಪ್ರಸಾದ್ ಕಾಂಬಿನೇಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಅವ್ರು ಒಳಗ್ ಬಂದಾಗ ಏನಾಗುತ್ತೆ, ನಾವು ನಮ್ದೊಂದು ಐಡಿಯಾ ಇರುತ್ತಲ್ಲ, ಈ ಆರ್ಟಿಸ್ಟ್ ಹಾಕಿದ್ರೆ ಇದು ವರ್ಕ್ ಆಗುತ್ತೆ, ಈ ಆರ್ಟಿಸ್ಟ್ ಹಾಕಿದ್ರೆ. ಸೊ ಹಂಗಾಗಿ ಆ ತಾರ ಬಳಗ ದೊಡ್ಡದಾಗ್ತಾ ಬಂತು. ಆಲ್ಮೋಸ್ಟ್ ಎಲ್ಲ ಲೆಜೆಂಡರಿ ಆಕ್ಟರ್ಸೇ ಇದ್ದಾರೆ.
ಅಂಡ್ ಹೀರೋ ಲಾಂಚ್ ಆಗ್ತಾ ಇರುವಂತಹ ಸಿನಿಮಾ. ಸೊ ಹೇಳಿ ಸರ್, ಹೀರೋಗೆ ಏನೆಲ್ಲ ಪ್ರಿಪರೇಷನ್ಸ್ ಮಾಡಿಸಿದ್ರಿ, ಏನೆಲ್ಲ? ಹೀರೋಗೆ ಪ್ರಿಪರೇಷನ್ಸ್ ಅನ್ನಕ್ಕಿಂತ ನನ್ನ ಸಿನಿಮಾದಲ್ಲಿ ಈಗ ಸಾಯಿ ಕುಮಾರ್ ಸರ್ ಪೋರ್ಷನ್ ಜಾಸ್ತಿ ಇದೆ. ಹ್ಮ್ ಹಂಗ್ ಲೆಕ್ಕ ಹಾಕಿದ್ರೆ ಲೀಡ್ ಆಕ್ಚುಲಿ ಗಾರ್ಗ ಅನ್ನೋ ಒಂದು ಕತೆ ಇದೆಯಲ್ಲ ಮೇಡಮ್, ಆ ಕತೆನೇ ಲೀಡ್ ಆಗಿ ಪ್ಲೇ ಆಗುತ್ತೆ. ಹ್ಮ್ ಆ ಕಥೆಯೊಳಗೆ ಎಲ್ಲಾರು ಬರ್ತಾರೆ. ಹ್ಮ್ ಸೊ ಅರುಣ್ ಒಂದ್ ಕ್ಯಾರೆಕ್ಟರ್ ಮಾಡಿದಾನೆ, ಸಾಯಿ ಕುಮಾರ್ ಸರ್ ಒಂದ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅರುಣ್ ಸಾಗರ್ ಅವ್ರ ಒಂದ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಹೌದು. ಆತರ ಎಲ್ಲಾರು ಕ್ಯಾರೆಕ್ಟರ್ ಗಳಾಗ್ತಾರೆ. ಆ ಕ್ಯಾರೆಕ್ಟರ್ ಗಳಲ್ಲಿ ಲೀಡ್ ಮಾಡೋದು ಗಾರ್ಗ ಅನ್ನೋ ಒಂದು ಕತೆ. ಹ್ಮ್ ಈ ಸಿನಿಮಾದಲ್ಲಿ ಕತೆನೇ ಹೀರೋ ಮೇಡಮ್. ಸೊ ಅದಕ್ಕೆ ಆತರ ಕತೆನ ನೀವು ಸರ್ ಗೆಲ್ದಾಗ ಅವ್ರು ಇದು ಚೆನ್ನಾಗಿದೆಯಲ್ಲ, ಡಿಫ್ರೆಂಟ್ ಆಗಿದೆಯಲ್ಲ, ಹ್ಮ್ ವರ್ಕ್ ಆಗುತ್ತೆ. ಈಗ ಅವೆಂಜರ್ಸ್ ಅಂತ ನಾವು ತಗೊಂಡ್ರೆ ಹೌದು ಯಾರು ಹೀರೋ ಆಗ್ತಾರೆ ಮೇಡಮ್ ಅದ್ರಲ್ಲಿ? ಹೌದು ಈಗ ಕರೆಕ್ಟ್. ಐರನ್ ಮ್ಯಾನ್ ನೋಡ್ತೀವಿ, ಥಾರ್ ನೋಡ್ತೀವಿ, ಎಲ್ಲಾನು ಹೌದು. ಇಷ್ಟಪಡ್ತೀವಿ. ಸೊ ಹಂಗೆ ಗಾರ್ಗ ಅನ್ನೋದು ಒಂದು ಅವೆಂಜರ್ಸ್ ತರ ಒಂದು ಕತೆ ಒಳಗೆ ಎಲ್ಲಾ ಕ್ಯಾರೆಕ್ಟರ್ಸ್ ಬರ್ತಾರೆ. ಹ್ಮ್ ಅದ್ರಲ್ಲಿ ಎಲ್ಲ ದೊಡ್ಡ ದೊಡ್ಡ ತಾರ ಬಳಗಗಳಿದೆ. ಓಕೆ ಸರ್, ಈಗ ಅಂದ್ರೆ ಆಲ್ಮೋಸ್ಟ್ ಈ ಈ ಲೆಜೆಂಡ್ರಿ ಆಕ್ಟರ್ಸ್ ಅಂತೆಲ್ಲ ಬಂದಾಗ ನಿಮ್ಗೆ ಅವ್ರನ್ನ ಡೈರೆಕ್ಟ್ ಮಾಡ್ಬೇಕಾದ್ರೆ ಏನಾದ್ರು ಚಾಲೆಂಜಿಂಗ್ ಆಗಿತ್ತಾ, ಅಥವಾ ದೊಡ್ಡೋರಿದ್ದಾರೆ, ಸೀನಿಯರ್ಸ್ ಇದಾರೆ, ಏನ್ ಅಂದ್ಕೋತಾರೋ ಅಂತ ಹೆಸಿಟೇಷನ್ ಇತ್ತಾ, ಹೇಗೆ? ನಾನು ಫಸ್ಟ್ ಡೇ ಸ್ವಲ್ಪ ಕಾನ್ಶಿಯಸ್ ಆದೆ, ಯಾಕಂದ್ರೆ ಫಸ್ಟ್ ಶಾಟ್ ನಾನು ಒಂದು ಮನೆ ತೆಗ್ದೆ, ಸೆಕೆಂಡ್ ಶಾಟ್ ಸಾಯಿ ಕುಮಾರ್ ಸರ್ದು ಇರುತ್ತೆ. ಹ್ಮ್ ಅವರು ಕ್ಯಾರವನ್ ಅಲ್ಲಿ ರೆಡಿ ಆಗ್ಬಿಟ್ಟು ಇಮಿಡಿಯೇಟ್ ಬರ್ತಾರಂಗೆನೆ ಓ ಹೆಂಗಪ್ಪ ಏನ್ ಅನ್ಕೊಂತಾರೆ, ಇವ್ರಿಗೆ ಹೆಂಗ್ ಆಕ್ಟ್ ಮಾಡಿ ತೋರ್ಸೋದು, ಹ್ಮ್ ಇವ್ರೇ ಏನಾರ ಮಾಡ್ಬಿಟ್ರೆ ಅಂತ ಭಯ ಇತ್ತು. ಅವ್ರಿಗೆ ಹೆಂಗ್ ಹೇಳ್ಬೋದು ನಾನು. ಹ್ಮ್ ಸೊ ಅವ್ರು ಸ್ಕ್ರಿಪ್ಟ್ ಹೆಂಗ್ ನೋಡ್ತಾರೆ, ಶಶಿ ಒಂದ್ಸತಿ ಹೇಳ ನಾನು ಅಂತಾರೆ. ಹ್ಮ್ ಸೊ ನಂಗೆ ಅಲ್ಲಿ ಎಷ್ಟು ಈಸಿ ಆಯ್ತು ಅಂತಂದ್ರೆ, ಬಿಫೋರ್ ಟೇಕ್ ಅವ್ರು ನಂಗೆ ಡೈಲಾಗ್ ಓದ್ತಾ ಇದಾರೆ ಅವರು, ಹ್ಮ್ ಇದು ಈ ಫ್ಲೋಲ್ ಹೇಳಿದ್ರೆ ಚೆನ್ನಾಗಿರುತ್ತಾ ಅಂತ ಅಂದ್ರು. ಹ್ಮ್ ಸೊ ಅಲ್ಲಿ ವರ್ಕ್ ಆಗೋಯ್ತು. ಓಕೆ, ಹ್ಮ್ ನಂಗೆ ಈಸಿ ಆಗೋಯ್ತು ಸರ್ ಜೊತೆ. ಹಾ ಸರ್ ಇದನ್ನ ಹಿಂಗ್ ಮಾಡಿದ್ರೆ ಹೆಂಗೆ ಸರ್? ಹಾ ಚೆನ್ನಾಗಿರುತ್ತಲ್ವ, ಇದನ್ನ ಹಿಂಗ್ ಮಾಡೋಣ ಅಂತ. ಸೊ ಅಲ್ಲಿ ನಂಗೆ ಸರ್ ಆ ಒಂದು ಕಂಫರ್ಟ್ ಝೋನ್ ಕೊಟ್ಬಿಡ್ತಾರೆ. ಹ್ಮ್ ಇವ್ರು ಹಿಂಗೆ ಅಂದ್ಮೇಲೆ ಎಲ್ಲಾರು ಹಿಂಗೇನೆ ಅಂತ ಅನ್ಬಿಟ್ಟು ಅಲ್ಲಿ ಈಸಿ ಆಗೋಯ್ತು ನನ್ಗೆ. ಅಂದ್ರೆ ಯೂಶಲ್ ಆಗಿ ಸಾಯಿ ಕುಮಾರ್ ಸರ್ ಈ ಕಡೆ ವಿಲನಿಶ್ ಆಗು ನೋಡಿದೀವಿ, ಹೀರೋ ಆಗು ನೋಡಿದೀವಿ, ಸಂಪತ್ ಅವ್ರನ್ನು ಅಷ್ಟೇ ಹೀರೋ ಆಗು ನೋಡಿದೀವಿ, ವಿಲನ್ ಆಗು ಅರುಣ್ ಸಾಗರ್ ಅವ್ರ ಎಗೇನ್, ಮತ್ತೆ ಅವಿನಾಶ್ ಸರ್ ಎಗೇನ್. ಸೊ ಇದ್ರಲ್ಲಿ ಹೇಗೆ ಅವರು ವಿಲನ್ ಹೀರೋ? ಮೇಡಮ್ ಒಳ್ಳೆತನನು ನೋಡ್ತೀರಾ ನನ್ನ ಸಿನಿಮಾದಲ್ಲಿ. ಸಾಯಿ ಕುಮಾರ್ ಸರ್ ತಗೊಂಡ್ರಿ, ಹ್ಮ್ ಅರುಣ್ ಸಾಗರ್ ಸರ್ ತಗೊಂಡ್ರಿ, ಸಂಪತ್ ಸರ್ ತಗೊಂಡ್ರಿ, ಅವಿನಾಶ್ ಅವಿನಾಶ್ ಅವ್ರಿದ್ದಾರೆ. ಸರ್ ಅವ್ರದ್ದು ಒಳ್ಳೆತನನೂ ಇದೆ, ಕೆಟ್ಟತನನೂ ಇದೆ ಮೇಡಮ್ ನನ್ನ ಸಿನಿಮಾದಲ್ಲಿ. ಅಂದ್ರೆ ಯಾವ ತರ ಒಳ್ಳೇದು, ಯಾವ ತರ ಕೆಟ್ಟದ್ದು ಅನ್ನೋದು? ಮೇಡಮ್ ಈಗ ನಮ್ಮ ಮನುಷ್ಯ ಒಬ್ಬ ಮನುಷ್ಯ ಅಂದ್ಮೇಲೆ, ಹ್ಮ್ ಈಗ ನಾವು ಮುಂಚೆ ಹೇಳ್ತಾ ಇದ್ವಿ ಆ ಒಳ್ಳೆತನ ಕೆಟ್ಟತನ ಎರಡು ಬೇರೆ ಬೇರೆ ಲೋಕದಲ್ಲಿ ಇತ್ತಂತೆ. ಹಾ ಅದಾದ್ಮೇಲೆ ಎರಡು ಕಂಟ್ರಿ ಆಗುತ್ತೆ, ರಾಮಾಯಣ ಆಗೋ ಟೈಮಲ್ಲಿ. ಆಮೇಲೆ ಒಂದು ಮನೆಗೆ ಬರುತ್ತೆ, ನಮ್ಮ ಹ್ಮ್ ಮಹಾಭಾರತ ಆಗುತ್ತೆ. ಹೌದು. ಈಗ ಒಂದೇ ಮನ್ಸಲ್ಲಿದೆ ಮೇಡಮ್. ಒಳ್ಳೆತನನೂ ನಮ್ಮಲ್ಲೇ ಇದೆ, ಕೆಟ್ಟತನನೂ ನಮ್ಮಲ್ಲೇ ಇದೆ. ಅದು ಯಾವ ಟೈಮಲ್ಲಿ ಒಳ್ಳೇದಾಗುತ್ತೆ, ಯಾವ ಟೈಮಲ್ಲಿ ಕೆಟ್ಟದಾಗುತ್ತೆ ಅನ್ನೋದೇ ನನ್ನ ಸಿನಿಮಾ ಕತೆ. ಇನ್ನ ಗಾರ್ಗ ಅಂದ್ರೆ ಒಂದು ಊರು ಅಂತ ಕೇಳ್ಪಟ್ವಿ ಹ್ಮ್. ನಾವು, ಹೌದಾ? ಊರಾ? ಹೌದು ಮೇಡಮ್, ಆ ಗಾರ್ಗ ಊರಲ್ಲಿ ಅನ್ನೋದು ಒಂದು ಊರ ನಡೆಯುವಂತಹ ಹೆಸರು. ಒಂದ್ ಕಥೆನ ಏನು ಅಂತ? ಹೌದು, ಗಾರ್ಗ ಅಂದ್ರೆ ಬೇಸಿಕಲಿ ಒಂದು ಊರು. ಹ್ಮ್ ಆ ಊರಲ್ಲಿ ನಡೆಯುವಂತ ಘಟನೆಗಳು, ಆ ಘಟನೆಗಳಿಂದ ಒಂದು ಒಳ್ಳೆತನ ಸತ್ತಿ ಕೆಟ್ಟತನ ಬರ್ಬೋದು, ಹ್ಮ್ ಒಂದು ಆಸೆ ಉಟ್ಕೋಬಹುದು, ಒಂದು ದುರಾಸೆ ಉಟ್ಕೋಬಹುದು, ಆಸೆನೆ ದುರಾಸೆ ಆಗ್ಬಹುದು. ಸೊ ಹಂಗೆ ಗಾರ್ಗದಲ್ಲಿ ನಡೆಯುವಂತ ಒಂದು ಅಷ್ಟು ಘಟನೆಗಳು ನಮ್ಮ ಸಿನಿಮಾದಲ್ಲಿ ಗಾರ್ಗ ಅಂತಾನೆ ಟೈಟ್ಲ್ ಆಗಿ ತಗೊಂಡು. ಹೀರೋ ಈ ಸಿನಿಮಾಗೆ ಆಪ್ಟ್ ಆಗ್ತಾರೆ ಅಂತಂದಾಗ, ಅಂದ್ರೆ ನೀವು ಕತೆ ಹೇಳೋದಿಕ್ಕೆ ಅಂತ ಹೋದಾಗ ಹ್ಮ್. ಮಗನ್ನೇ ಹೀರೋ ಮಾಡ್ಬೇಕು ಅನ್ನೋ ಥಾಟ್ ಅವ್ರಿಗಿತ್ತ, ಇಲ್ಲ ನಿಮ್ಮ ಕತೆ ಮೇಡಮ್ ಕೇಳದ್ಮೇಲೆ ಅವ್ರಿಗೆ ಅವ್ರಿಗೆ? ಥಾಟ್ ಇರ್ಲಿಲ್ಲ. ಆಕ್ಚುಲಿ ಅರುಣ್ನ ಲಾಂಚ್ ಮಾಡ್ಬೇಕು ಅಂತ ಇತ್ತು. ಅವನು ನೀನಾಸಮ್ ಅಲ್ಲಿ ಕಲ್ತ್ಕೊಂಡು ಹ್ಮ್ ಕಲಾರಿ ಪಟ್ಟು ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ರೆಡಿ ಇದ್ದ. ಹ್ಮ್ ಸೊ ಅವನಿಗೆ ಸ್ಟೋರಿ ಬರ್ಸ್ತಾ ಇದ್ರು, ಹ್ಮ್ ಒಬ್ಬರು ತಮಿಳ್ ರೈಟರ್. ಹ್ಮ್ ಸೊ ಅವ್ರ ಕಡೆಯಿಂದ ಅರುಣ್ಗೆ ಒಂದು ಸ್ಟೋರಿ ಮಾಡ್ಬೇಕು ಅಂತ ಇತ್ತು. ನಂದು ಹೆಂಗೆ ಅಂದ್ರೆ ಪ್ಲಾನ್ ಅಲ್ಲಿ ಇಲ್ದೇ ಇರೋಂತ ಕತೆ ನಂದು. ಹ್ಮ್ ಸೊ ನನ್ಗೊಂದು ಮಾಡ್ಬೇಕು ಶಶಿ ಅಂತ ಒಂದು ಕತೆ ಬರುತ್ತೆ ಅಂತ ಅವ್ರ ಪ್ಲಾನ್ ಅಲ್ಲಿ ಇರ್ಲಿಲ್ಲ. ನೆಕ್ಸ್ಟ್ ಅವ್ರ ಪ್ಲಾನ್ ಅರುಣ್ಗೆ ಆ ತಮಿಳ್ ರೈಟರ್ ಕತೆ ಓಕೆ ಆಗೋಗಿತ್ತು. ಹ್ಮ್ ಸೊ ಅಲ್ಲಿ ಅವ್ರನ್ನ ಇಟ್ಕೊಂಡು ಒಂದು ಲಾಂಚ್ ಮಾಡ್ಬೇಕು ಅನ್ನೋ ಐಡಿಯಾದಲ್ಲಿ ಇರ್ತಾರೆ ಅವರು. ನಾನ್ ಕತೆ ಹೇಳಿದಾಗ ಇಲ್ಲ ಫಸ್ಟ್ ಇದನ್ನ ಮಾಡೋಣ, ನೆಕ್ಸ್ಟ್ ಅರುಣ್ನ ಲಾಂಚ್ ಮಾಡೋಣ. ಹ್ಮ್ ಅರುಣ್ ಆಕ್ಚುಲಿ ಸ್ಟಾರ್ಟಿಂಗ್ ಈ ಕತೆಲಿ ಇರಲ್ಲ. ಹ್ಮ್ ಸೊ ನಾವ್ ಯಾರನ್ನ ಹಾಕೋಣ ಅಂದಾಗ ಇದು ತುಂಬಾ ಇದಿದೆ, ಅವ್ನು ಇದನ್ನ ಕತೆನ ಅವನು ದಾಟ್ಬಿಟ್ರೆ ಹ್ಮ್ ಅವ್ನು ಯಾವ ರೋಲ್ ಬೇಕಾದ್ರೂ ಮಾಡ್ತಾನೆ, ಹ್ಮ್ ಇದು ವರ್ಕ್ ಆಗ್ಬೋದು, ಒಂದ್ಸತಿ ಆಡಿಷನ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಡಿಸೈಡ್ ಆಗ್ತೀವಿ. ಹ್ಮ್ ಸೊ ಆಗ ಅರುಣ್ ಒಂದ್ಸರಿ ಆಡಿಷನ್ ಮಾಡಿದಾಗ ಅವ್ನ ಕ್ಯಾರೆಕ್ಟರ್ ಸೂಟ್ ಆಗ್ತಾನೆ. ಸೊ ಆಗ ಅರುಣ್ ನಾವು ಒಳಗ್ ಬರ್ತಾನೆ ನಮ್ಮ ಇದ್ರೊಳಗೆ. ಸೊ ಅಪ್ಪ ಪ್ರೊಡ್ಯೂಸರ್ ಆಗಿದ್ರು, ಮಗ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆದಂತಹ 100% ಮೇಡಮ್. ಸರ್ ಯಾವಾಗ ನಾವು ಅರುಣ್ ಸೆಟ್ ಆಗ್ತಾನೆ ಇದಕ್ಕೆ ನೋಡು ಅಂದಾಗ ಹ್ಮ್ ನಾನು ಒಂದ್ಸತಿ ಆಡಿಷನ್ ಮಾಡ್ತೀನಿ. ಹ್ಮ್ ಆಡಿಷನ್ ಮಾಡಿ ಆ ಸರ್ ಅದನ್ನೇ ಹೇಳ್ತಾರೆ, ಒಂದ್ಸತಿ ನನ್ನ ಮಗನ ಆಡಿಷನ್ ಮಾಡು, ಚೆನ್ನಾಗಿದ್ರೆ ಹಾಕೋಣ, ಇಲ್ಲಾಂದ್ರೆ ಬೇಡ ಬೇರೆ ನಾನು ಹಾಕೋಣ ಅಂತ. ಸೊ ಹ್ಮ್ ಅವ್ನು ಆಡಿಷನ್ ಮಾಡಿ ಆ ಆಡಿಷನ್ ಸೆಲೆಕ್ಟ್ ಆದ್ಮೇಲೆ ನಾವು ಅವ್ರನ್ನ ಒಳಗಡೆ ಇದ್ ಮಾಡ್ಕೊಂತೀವಿ ಮೇಡಮ್. ಸರ್, ಮಲ್ಟಿ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ಬೇಕು ಸಿನಿಮಾ ಅನ್ನೋ ಥಾಟ್ ಇದೆಯಾ? ಅಂದ್ರೆ ಈಗ ಯೂಶಲ್ ಆಗಿ ಈಗ ಬರ್ತಿರುವಂತಹ ಎಲ್ಲಾ ಸಿನಿಮಾಗಳು ಆಲ್ಮೋಸ್ಟ್ ಪ್ಯಾನ್ ಇಂಡಿಯಾ ಸಿನಿಮಾಗಳೇ ಆಗ್ತಾ ಇದೆ. ಸೊ ಹೇಗೆ ಗಾರ್ಗ ಹೇಗೆ ಅಂತ? ಮೇಡಮ್ ಪ್ಯಾನ್ ಇಂಡಿಯಾನಕ್ಕಿಂತ ಬೇಸಿಕಲಿ ಎವ್ರಿಥಿಂಗ್ ಇಸ್ ಅನ್ ಇಂಡಿಯನ್ ಇಂಡಿಯನ್ ಫಿಲ್ಮ್. ಫಿಲ್ಮ್. ಹಾ ಈಗ ನಂದ್ರಲ್ಲಿ ಹಂಗ್ ಲೆಕ್ಕ ಹಾಕಿದ್ರೆ ಸಾಯಿ ಕುಮಾರ್ ಸರ್, ಸಂಪತ್ ಸರ್, ತುಂಬಾ ಅದರ್ ಲ್ಯಾಂಗ್ವೇಜ್, ದೇವ್ ಗಿಲ್ಲು, ರಾಹುಲ್ ದೇವ್ ಎಲ್ಲರೂ ಇದ್ದಾರೆ. ಹ್ಮ್ ತುಂಬಾ ಜನ ನಮ್ಗೆ ಹೇಳಿದ್ರು ಇಟ್ಸ್ ಲೈಕ್ ಪ್ಯಾನ್ ಇಂಡಿಯಾ ಮಾಡ್ಬೋದು ಇದನ್ನ. ನಾನು ಹೇಳಿದೆ ಫಸ್ಟ್ ನಮ್ ಲ್ಯಾಂಗ್ವೇಜ್ ಅಲ್ಲಿ ಗೆಲ್ಲೋಣ, ಹ್ಮ್ ನಮ್ ಲ್ಯಾಂಗ್ವೇಜ್ ಅಲ್ಲಿ ಗೆದ್ದಿ
ಜನ ಇಷ್ಟಪಟ್ರೆ ಲೆಟ್ ದೆಮ್ ವಿಲ್ ಗಿವ್ ದ ಫಿಲ್ಮ್, ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಬಿಟ್ಕೊಂತಾರೆ. ನಾವು ಅಲ್ಲೆಲ್ಲೋ ಹೋಗ್ಬಿಟ್ಟು ನಾವು ಸಿನಿಮಾ ಮಾಡಿದೀವಿ ಇದು ಹಿಂಗ್ ಮಾಡಿ ಹಂಗ್ ಮಾಡಿ, ಲ್ಯಾಂಗ್ವೇಜ್ ಪ್ರಾಬ್ಲಮ್ಸ್ ಇರುತ್ತೆ, ಬೇರೆ ಏನೋ ಒಂದು ಪ್ರಾಬ್ಲಮ್, ಕಂಟೆಂಟ್ ರೀಚ್ ಆಗಲ್ಲ, ಅದರಿಂದ ಪ್ಯಾನ್ ಇಂಡಿಯಾ ಫ್ಲಾಪ್ ಆಯ್ತು ಅನ್ನೋಕ್ಕಿಂತ ಫಸ್ಟ್ ಕರ್ನಾಟಕ ಆಡಿಯನ್ಸ್ ಗಿಂತ ಬೇರೆ ಆಡಿಯನ್ಸ್ ಇಲ್ಲ ಮೇಡಮ್. ಕರ್ನಾಟಕ ಆಡಿಯನ್ಸ್ಗೆ ಸಿನಿಮಾ ಮಾಡೋಣ, ಗಾರ್ಗ ಇಸ್ ಅ ಕನ್ನಡ ಫಿಲ್ಮ್ ಅಂಡ್ ಇಟ್ಸ್ ಅನ್ ಇಂಡಿಯನ್ ಫಿಲ್ಮ್. ಅದನ್ನ ಜನ ಲೈಕ್ ನಾಳೆ ದಿವಸ ಬೇರೆ ಡಬ್ಬಿಂಗ್ ರೈಟ್ಸ್ ಆಗಿರ್ಬೋದು, ರಿಮೇಕ್ ರೈಟ್ಸ್ ಆಗಿರ್ಬೋದು ಬಂದ್ರೆ ವಿ ಆರ್ ರೆಡಿ ಟು ಗಿವ್ ಬಿಟ್ರೆ, ಆಕ್ಚುಲಿ ಹಿಂದಿ ರೈಟ್ಸ್ ಆಲ್ರೆಡಿ ಸೇಲ್ ಆಗೋಗಿದೆ. ನಮ್ ಹಿಂದಿಲಿ ನಾವು ಮಾಡ್ತೀವಿ ಅಂದ್ಬಿಟ್ಟು ಅವರೇ ತಗೊಂಡು ಹೋಗಿದ್ದಾರೆ. ಸೊ ಹಂಗಾಗಿ ನಮ್ದು ಪ್ಯಾನ್ ಇಂಡಿಯಾ ಸಿನಿಮಾನ ಕಾನ್ಸೆಪ್ಟ್, ಆಕ್ಚುಲಿ ಪ್ಯಾನ್ ಇಂಡಿಯಾ ಅನ್ನೋದು ಈಗ ವರ್ಡ್ ಕೇಳ್ತಾ ಇದೀವಿ, ಬಟ್ ಆವಾಗಿನ ಕಾಲದಿಂದನೂ ಅದು ಎಲ್ಲ ಲ್ಯಾಂಗ್ವೇಜಸ್ ಅಲ್ಲೂ ಬರ್ತಾ ಇದೆ. ಡಬ್ಬ ಅನ್ನೋದು ಎಷ್ಟು ಸಿನಿಮಾ ಡಬ್ಬಾಗಿ ಹೋಗಿದೆ, ವಿಷ್ಣು ಸರ್ ಎಷ್ಟು ಸಿನಿಮಾ ಹೋಗಿದೆ, ರವಿ ಸರ್ ಸೈಮೆಂಟೇನಿಯಸ್ಲಿ ಇಬ್ರು ಹೀರೋನ್ ಹಾಕೊಂಡ್ ಮಾಡ್ತಾರೆ. ಸೊ ಅದೆಲ್ಲ ಈಗ ನಾವು ಆ ವರ್ಡ್ಸ್, ಫ್ಯಾನ್ಸಿ ವರ್ಡ್ಸ್ ಕೇಳ್ತಾ ಇದೀವಿ. ಬಟ್ ಒನ್ಸ್ ದ ಫಿಲಮ್ ಇಸ್ ಗುಡ್, ಆಲ್ ದ ವರ್ಲ್ಡ್ ವೈಡ್ ಅದು ಆಟೋಮೆಟಿಕ್ ಚೆನ್ನಾಗುತ್ತೆ. ಸೊ ಈಗ ಫೆಬ್ರವರಿ 6th ಈಗ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಏನೆಲ್ಲ ಅಂದ್ರೆ ಈಗ ಒಂದು ಸಿನಿಮಾ ಮಾಡಬೇಕು ಅಂತಂದಾಗ ಅದ್ರದ್ದೇ ಆದಂತಹ ಒಂದಷ್ಟು ಚಾಲೆಂಜಿಂಗ್ ಆಸ್ಪೆಕ್ಟ್ಸ್ ಇರುತ್ತೆ, ಒಂದಷ್ಟು ಚಾಲೆಂಜಸ್ ನ ಫೇಸ್ ಮಾಡ್ಬೇಕಾಗತ್ತೆ. ಇದನ್ನೆಲ್ಲ ಹೇಗ್ ಓವರ್ಕಮ್ ಮಾಡ್ಕೊಂಡ್ರಿ? ಆ ತರ ಚಾಲೆಂಜ್ ನಿಮ್ ಲೈಫಲ್ಲಿ ಏನ್ ಸಿಕ್ಕಿದ್ದು ಅನ್ನೋದು? ಬೇಸಿಕಲಿ ಮೇಡಮ್, ಒಂದು ಸಿನಿಮಾ ಟೇಕ್ ಆಫ್ ಆಗೋದು ಸ್ಟಾರ್ಟಿಂಗ್ ನಾವು ಹೆಂಗ್ ಮಾಡ್ತಾ ಇರ್ತೀವಿ ಅಂದ್ರೆ, ಅಯ್ಯೋ ನಾನು ಕತೆ ಬರ್ತೀನಿ, ಪ್ರೊಡ್ಯೂಸರ್ ಸಿಕ್ಕಿದ್ರೆ ಸಾಕು ಅಂತೀವಿ. ಸೊ ಪ್ರೊಡ್ಯೂಸರ್ ಓಕೆ ಆದಾಗ ಅಯ್ಯೋ ಪ್ರೊಡ್ಯೂಸರ್ ಓಕೆ ಆಯ್ತು, ಒಬ್ಬ ಆರ್ಟಿಸ್ಟ್ ಸಿಕ್ಕಿದ್ರೆ ಸಾಕು ಅಂತೀವಿ. ಆರ್ಟಿಸ್ಟ್ ಓಕೆ, ಶೂಟಿಂಗ್ ಹೋಗ್ಬಿಟ್ರೆ ಸಾಕು ಅಂತೀವಿ. ಶೂಟಿಂಗ್ ಹೋದ್ಮೇಲೆ ಅಯ್ಯೋ ಶೂಟಿಂಗ್ ಕಂಪ್ಲೀಟ್ ಆದ್ರೆ ಸಾಕು ಅಂತೀವಿ. ಶೂಟಿಂಗ್ ಕಂಪ್ಲೀಟ್ ಅಯ್ಯೋ ಪೋಸ್ಟ್ ಪ್ರೊಡಕ್ಷನ್ ಮುಗಿದ್ರೆ ಸಾಕು ಅಂತೀವಿ. ಪೋಸ್ಟ್ ಪ್ರೊಡಕ್ಷನ್ ಅಯ್ಯೋ ಎಲ್ಲ ರಿಲೀಸ್ ಡೇಟ್ ಅನೌನ್ಸ್ ಆಗ್ಬಿಟ್ರೆ ಸಾಕು, ರಿಲೀಸ್ ಡೇಟ್ ಅನೌನ್ಸ್ ಆದ್ಮೇಲೆ ಅಯ್ಯೋ ಸಿನಿಮಾ ಹಿಟ್ ಆಗ್ಬಿಟ್ರೆ ಸಾಕು ಅಂತೀವಿ. ಸೊ ಇಟ್ಸ್ ನೆವರ್ ಎಂಡಿಂಗ್. ಒಂದೊಂದು ಪ್ರೋಸೆಸ್ ಅಲ್ಲೂ ಒಂದೊಂದು ಚಾಲೆಂಜಸ್ ಬರುತ್ತೆ. ಒಂದು ಕತೆ ಬರೆಯೋದ್ರಿಂದ ಹಿಡಿದು ರಿಲೀಸ್ ಆಗೋವರೆಗೂ ಈಗ ನೀವು ನೋಡ್ಬೋದು ಚಾಲೆಂಜಸ್, ಥಿಯೇಟರ್ಸ್ ಆಗಿರ್ಬೋದು, ಪಬ್ಲಿಸಿಟಿ ಆಗಿರ್ಬೋದು, ಒಬ್ರಿಗೊಬ್ರು ಕಾಂಪಿಟೇಷನ್ಸ್, ಎಲ್ಲರಿಗೂ ಪಬ್ಲಿಸಿಟಿ ಬೇಕು, ಎಲ್ರಿಗೂ ಥಿಯೇಟರ್ಸ್ ಬೇಕು, ಎಲ್ರಿಗೂ ಜನ ನೋಡ್ಬೇಕು. ಸೊ ಚಾಲೆಂಜಸ್ ಮುಗಿಯಲ್ಲ ಮೇಡಮ್. ನಾವು ಅಷ್ಟು ಕಷ್ಟಪಟ್ಟಿದೀವಿ, ಇಷ್ಟು ಕಷ್ಟಪಟ್ಟಿದೀವಿ ಅನ್ನೋದಕ್ಕಿಂತ ಒಂದ್ ಒಳ್ಳೆ ಸಿನಿಮಾ ಮಾಡಿದೀವಿ. ಸೊ ಜನಕ್ಕೆ ಒಂದ್ ಒಳ್ಳೆ ಸಿನಿಮಾ ಕೊಟ್ರೆ ಆ ಜನ ಆ ಸಿನಿಮಾ ನೋಡ್ತಾರೆ ಅನ್ನೋ ಭರವಸೆ ನನ್ಗಿದೆ. ಸೊ ನಾನು ಓಕೆ ಜನ ನೋಡಿಲ್ಲ, ನಾನು ನಿಮ್ಗೋಸ್ಕರ ಸಿನಿಮಾ ಮಾಡಲ್ಲ, ನೀವು ನಾನು ಇಷ್ಟು ಒಳ್ಳೆ ಸಿನಿಮಾ ಮಾಡಿದ್ರು ನೀವು ನಾನು ನೆಕ್ಸ್ಟ್ ಸಿನಿಮಾ ಮೇಡಮ್, ನಾನು ಸಾಯೋವರೆಗೂ ಸಿನಿಮಾ ಮಾಡ್ತೀನಿ ಮೇಡಮ್. ಅವ್ರು ನೋಡ್ಲಿ ಬಿಡ್ಲಿ ನಾನು ಸಿನಿಮಾನೇ ಮಾಡ್ತೀನಿ, ಅವ್ರಿಗೆ ಇಷ್ಟ ಆಗೋರ್ಗು ನಾನು ಸಿನಿಮಾ ಮಾಡ್ತೀನಿ ಮೇಡಮ್. ಸರ್ ಯೂಶಲಿ ಈ ತರ ಥಿಂಕ್ ಮಾಡೋರು ರೇರ್ ಅನ್ಸುತ್ತೆ. ಬಿಕಾಸ್ ನಾವು ಈ ಹಿಂದೆ ನೋಡಿದಾಗ ಸಾಕಷ್ಟು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬಂದ್ರು ಕೂಡ ನಮ್ ಜನ ಎಲ್ಲೋ ಒಂದ್ ಕಡೆ ಕೈ ಹಿಡಿಯೋದಕ್ಕೆ ಹಿಂದೆ ಮುಂದೆ ನೋಡ್ಬಿಟ್ರು ಅನ್ನೋದು. ಸೊ ಈ ವರ್ಷ 2026 ಆದ್ರೂ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಂದ್ ಲಕ್ಕಿ ಇಯರ್ ಆಗ್ಲಿ ಅಂತ. ಮೇಡಮ್ ಕೈ ಬಿಟ್ಟಿಲ್ಲ ಮೇಡಮ್. ಆಕ್ಚುಲಿ ನೀವು ಹಂಗ್ ಲೆಕ್ಕ ಹಾಕಿದ್ರೆ 25 ಅಲ್ಲಿ ಒಂದು ಹೊಸ ತಂಡ ಸೂ ಫ್ರಮ್ ಸೂ ಅಂತ ಒಂದು ತಂಡ ಬಂದು ಆ ಲೆವೆಲ್ ಒಂದು 100 CR ಕಲೆಕ್ಷನ್ ಮಾಡ್ತಾರೆ ಅಂದಾಗ ಇಟ್ಸ್ ಅ ಲಕ್ಕಿ ಇಯರ್. ಆದ್ರಿಂದ ಎಷ್ಟು ಜನ ಹೊಸ ಡೈರೆಕ್ಟರ್ ಗಳು ಬರ್ತಾರೆ, ಎಷ್ಟು ಜನ ಹೊಸ ಪ್ರೊಡ್ಯೂಸರ್ಸ್ ಬರ್ತಾರೆ, ಅವ್ರಿಗೊಂದು ಹೋಪ್ಸ್ ಬರುತ್ತೆ. ಕಾಂತಾರ ಅನ್ನೋದು ವರ್ಲ್ಡ್ ವೈಡ್ ಇದ್ ಮಾಡ್ಬಿಟ್ಟು ಒಂದು 1000 crores ಕಲೆಕ್ಷನ್ ಆಗುತ್ತೆ ಅಂದಾಗ ಇಟ್ಸ್ ಅ ಲಕ್ಕಿ ಇಯರ್. ಏನಂದ್ರೆ ಮೇಡಮ್ 1000 ಈಗ ನಾವು ಒಂದು 1000 ಸಿನಿಮಾ ರಿಲೀಸ್ ಆಗ್ತದೆ ಅಂದಾಗ ಒಬ್ಬ ಪ್ರೇಕ್ಷಕ ಅದೋನು ಎಷ್ಟು ಸಿನಿಮಾ ನೋಡಕ್ಕಾಗತ್ತೆ ಸರ್? ಅದೇ ನಾ ಹೇಳ್ತಿದ್ದೆ, ಅಂದ್ರೆ 200ಕ್ಕೂ ಹೆಚ್ಚು ಸಿನಿಮಾಗಳು ರಿಲೀಸ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ, ಕನ್ನಡ ಸಿನಿಮಾಗಳು. ಆದ್ರೆ ವರ್ಕ್ ಆಗಿರುವಂತದ್ದು ಒಂದ್ 8ರಿಂದ 10 ಸಿನಿಮಾಗಳು. ಕಂಟೆಂಟ್ ಮೇಡಮ್, ಸಿ ವಿ ಆರ್ ಫಾಲೋಯಿಂಗ್ ದ ಓಲ್ಡ್ ಪ್ಯಾಟರ್ನ್ ಅನ್ಸುತ್ತೆ ಒಂದೊಂದ್ಸತಿ ನನ್ಗೆ. ಯಾವ್ದೋ ಒಂದು ವರ್ಕ್ ಆಯ್ತು, ಓಕೆ ನಾನು ಆ ಪ್ಯಾಟರ್ನ್ ಸಿನಿಮಾ ಮಾಡೋಣ, ಇದು ವರ್ಕ್ ಆಯ್ತು ಈ ಪ್ಯಾಟರ್ನ್ ಸಿನಿಮಾ ಮಾಡೋಣ. ಸಿ ಯು ಫೋಕಸ್ ಆನ್ ಯುವರ್ ಓನ್ ಕಂಟೆಂಟ್. ಒಂದು ಹೊಸ ತರ ತಗೋಬ. ಈಗ ಎವ್ರಿಥಿಂಗ್ ಇಸ್ OTT. ಈಗ ವರ್ಲ್ಡ್ ಟೆಲಿವಿಷನ್ಗೆ ನಾವು ಲೈಕ್ ಎಕ್ಸ್ಪ್ಲೋರ್ ಆಗ್ಬಿಟ್ಟಿದೀವಿ. ಸೊ ನಾವು ಈಗ ನೆಟ್ಫ್ಲಿಕ್ಸ್ ಆಗಿರ್ಬೋದು, ಜಿಯೋ ಹಾಟ್ಸ್ಟಾರ್, ಎಲ್ಲಾ ಸಿನಿಮಾಸ್ ಎಲ್ಲಾ ಲ್ಯಾಂಗ್ವೇಜಸ್ ನೋಡ್ತಾ ಇದೀವಿ ಅಂಡ್ ವಿ ಆರ್ ಗೆಟಿಂಗ್ ಇನ್ ಅವರ್ ಓನ್ ಲ್ಯಾಂಗ್ವೇಜಸ್. ಸೊ ಹಿಂಗಿದಾಗ ಥಾಟ್ ಪ್ರೊಸೆಸ್ ಅನ್ನೋದು ಕಂಪ್ಲೀಟ್ಲಿ ಚೇಂಜ್ ಆಗೋಗಿದೆ. ಸೊ ಈಗ ನಾವು ಕಂಟೆಂಟ್ ಎಷ್ಟು ಸ್ಟ್ರಾಂಗ್ ಮಾಡ್ಬೇಕು ಅಂದ್ರೆ ಇಟ್ ಶುಡ್ ಸೂಟ್ ದ ವರ್ಲ್ಡ್ ಆಡಿಯನ್ಸ್. ಸೊ ಅದು ಕನ್ನಡದಲ್ಲಾರು ಬಿಡು, ತಮಿಳಾರು ಬಿಡು, ಎಲ್ಲಾರು ಬಿಡು, ಸಖತ್ತಾಗಿದೆ ಅನ್ಬೇಕು. ಆ ಕಂಟೆಂಟ್ ನೀನ್ ಯಾವತ್ ಮಾಡ್ತೀಯಲ್ಲ ಅವತ್ತು ಜನ ನೋಡೇ ನೋಡ್ತಾರೆ ಸರ್. ಅಂಡ್ ಈಗ ಯೂತ್ಸ್ ಸಾಕಷ್ಟು ಜನ ಡ್ರೀಮ್ ಮಾಡ್ತಿರ್ತಾರೆ, ನಾವು ಡೈರೆಕ್ಟರ್ ಆಗ್ಬೇಕು, ಡೈರೆಕ್ಷನ್ಗೆ ಹೋಗ್ಬೇಕು ಅನ್ನೋದೆಲ್ಲ. ಸೊ ಒಂದಷ್ಟು ಹರ್ಡಲ್ಸ್ ಇರತ್ತೆ. ಇಟ್ಸ್ ನಾಟ್ ಎನ್ ರೆಡ್ ಕಾರ್ಪೆಟ್ ಎಲ್ರಿಗೂ ಒಂದು ಡೈರೆಕ್ಟರ್ ಆಗೋದಿಕ್ಕೆ. ಸೊ ನಿಮಗೆ ಆ ತರ ಹರ್ಡಲ್ಸ್ ಏನಾದ್ರು ಇತ್ತ ಈ ಸಿನಿಮಾ ಮಾಡ್ತೀನಿ ಅಂತ ಬಂದಾಗ? ಮೇಡಮ್ ನಾನು ವೆನ್ ಐ ವಾಸ್ 18 years ನಾನು ಡೈರೆಕ್ಟರ್ ಆಗ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟು ನಾನು BSc in animation, MSc in film making ಮಾಡ್ತೀನಿ. ಸೊ ನಾವು ಐ ಆಮ್ ಆಲ್ಮೋಸ್ಟ್ 32 ಈಗ. ಸೊ ನಾನು 21 years ಅಲ್ಲಿ ನಾನು ಆಕ್ಚುಲಿ ಇಂಡಸ್ಟ್ರಿ ಕಾಲಿಡ್ತೀನಿ. ಸೊ ಆಲ್ಮೋಸ್ಟ್ ಇಟ್ ಟುಕ್ 11 years ಮೇಡಮ್ ನಂಗೆ ನಂದೊಂದು ಸಿನಿಮಾ ರಿಲೀಸ್ ಮಾಡಕ್ಕೆ. ಈಗ 11 years ಅಂದ್ರೆ ನನ್ನೊಂದು ಡೆಬ್ಯೂ ಸಿನಿಮಾ ಜನಕ್ಕೆ ತರಕ್ಕೆ. ಸೊ ನೀವು ಯೋಚನೆ ಮಾಡುವ 11 ವರ್ಷನೇ ಒಂದು ಡೆಕೆಡ್ ಹೋಗಿದೆ. ಒಂದು ಡೆಕೆಡ್ ಅಲ್ಲಿ ನಾನು ಯಾವ ತರ ಸ್ಟ್ರಗಲ್ಸ್ ಮಾಡಿ, ಎಲ್ಲರಿಗೂ ಸ್ಟ್ರಗಲ್ಸ್ ಇರುತ್ತೆ ಮೇಡಮ್. ಇಟ್ಸ್ ಲೈಕ್ ಇಟ್ ಟುಕ್ ಮಿ ಆಲ್ಮೋಸ್ಟ್ 10 to 11 years ಒಂದು ಸಿನಿಮಾನ ಶೂಟ್ ಮಾಡಿ, ಡೈರೆಕ್ಟ್ ಮಾಡಿ, ಒಬ್ಬ ಪ್ರೊಡ್ಯೂಸರ್ ನೋಡ್ಕಿ ಕೊನೆಗೆ ಜನಕ್ಕೆ ತರಕ್ಕೆ. ಸೊ ಇಟ್ ಟುಕ್ ಆಲ್ಮೋಸ್ಟ್ 10 to 11 years ಅಂದಾಗ ಅಲ್ಲಿ ಸುಮಾರು ರೀತಿ ಸ್ಟ್ರಗಲ್ಸ್ ಬಂದಿರುತ್ತೆ.
ಕೆಲವು ಟೈಮಲ್ಲಿ ಫೈನಾನ್ಷಿಯಲಿ ಆಗಿರ್ಬೋದು, ಲೈಕ್ ಮೆಂಟಲಿ ಆಗಿರ್ಬೋದು, ಕೆಲವು ಟೈಮಲ್ಲಿ ವರ್ಕ್ ಆಗ್ತಾ ಇಲ್ವಾ, ಬೇರೆ ಇಂಡಸ್ಟ್ರಿಗೆ ಹೋಗ್ಬಿಡ್ಬೇಕಾ, ಅಂದ್ರೆ ಬೇರೆ ಡಿಪಾರ್ಟ್ಮೆಂಟ್ ಹೋಗಿ ನಮ್ಗೆ ಬೇರೆ ಕೆಲಸ ಬರಲ್ವಲ್ಲ ಮೇಡಮ್, ಯಾಕಂದ್ರೆ ಎಜುಕೇಶನ್ ಮಾಡಿರೋ ಸಿನಿಮಾದಲ್ಲಿ. ಹೌದು ಸೊ ಹಂಗಾಗಿ ಇಲ್ಲ, ಆ ಹೋಪ್ಸ್ ಕಳ್ಕೊಂಡೆ ಇರೋದೇ ಒಂದು ದೊಡ್ಡ ಸ್ಟ್ರಗಲ್. ರೆಡ್ ಕಾರ್ಪೆಟ್ ಅನ್ನೋದು ತುಂಬಾ ಜನಕ್ಕೆ ಆಗಲ್ಲ ಮೇಡಮ್. ಹೌದು ಸೊ ರೆಡ್ ಕಾರ್ಪೆಟ್ ಅಲ್ಲಿ ಆಗಿರೋರೆಲ್ಲ ಆಗ್ತಾರೆ, ಇವತ್ತು ಎಲ್ಲ ಸ್ಟಾರ್ಸ್ ಮಕ್ಕಳು ಅಥವಾ ದೊಡ್ಡ ದೊಡ್ಡ ಬ್ಯಾಕ್ ಗ್ರೌಂಡ್ ಇರೋರೆಲ್ಲ ಸ್ಟಾರ್ಸ್ ಆಗ್ಬೇಕಾಗಿತ್ತು. ಆಗಿಲ್ಲ ಅಲ್ಲ ಮೇಡಮ್. ಯಾಕೆ ಆಗಿಲ್ಲ ಅಂತ ಅಂದ್ರೆ ರೆಡ್ ಕಾರ್ಪೆಟ್ ಇಂದ ಮಾತ್ರ ಈಸಿ ಆಗಲ್ಲ, ಸ್ಟ್ರಗಲ್ಸ್ ಮತ್ತೆ ಯಾವಾಗ ಇದು ಅಬ್ಸ್ಟಕಲ್ಸ್ ಇರುತ್ತೆ, ಆ ಎಕ್ಸ್ಪೀರಿಯನ್ಸ್ ನಮ್ಗೆ ಹಂಗಾಗುತ್ತೆ. ಆ ಎಕ್ಸ್ಪೀರಿಯನ್ಸ್ ಬಂದಾಗ ಒಂದು ಒಳ್ಳೊಳ್ಳೆ ಸಿನಿಮಾ ಮಾಡ್ತೀವಿ. ಸೊ ನಿಮ್ ಕಾನ್ಫಿಡೆನ್ಸ್ ಎಲ್ಲ ನೋಡ್ತಿದ್ರೆ ಅಂದ್ರೆ ನಿಮ್ ಮಾತೆಲ್ಲ ಕೇಳ್ತಿದ್ರೆ ನನ್ಗೆ ಅನ್ನಿಸ್ತಿದೆ ಪರ್ಸನಲಿ ಪ್ರಾಮಿಸಿಂಗ್ ಡೈರೆಕ್ಟರ್ ಆಗೋದ್ರಲ್ಲಿ ನಮ್ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಡೌಟೇ ಇಲ್ಲ ನೀವು ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ಬಿಕಾಸ್ ನಿಮ್ ಮಾತೆಲ್ಲ ಕೇಳಿ ನನ್ಗೆ ಅಂದ್ರೆ ತಲೆಗೆ ಆತರ ಬಂದಿದೆ. ಅಂದ್ರೆ ಮೇಡಮ್ ಹಂಗೇನಾದ್ರು ಪ್ರಾಮಿಸಿಂಗ್ ಡೈರೆಕ್ಟರ್ ಆಗಿ ದೊಡ್ಡ ಸ್ಟಾರ್ ನಿಮ್ಗೆ ನೋಡ್ಕೊಂಡ್ ಬರ್ತೀನಿ, ನಿಮ್ದೊಂದು ಆಟೋಗ್ರಾಫ್ ತಗೊಂತೀನಿ. ಯಾಕಂದ್ರೆ ಫಸ್ಟ್ ನೀವು ಹೇಳಿದ್ದೀರಾ, ನಂದು ಕಾನ್ಸೆಪ್ಟ್ ಒಂದು ಒಳ್ಳೆ ಕತೆ ಮಾಡ್ಬೇಕು ಫಸ್ಟ್. ಆ ಕತೆ ಮಾಡಿದಾಗ ಒಂದು ಒಳ್ಳೆ ಕಂಟೆಂಟ್ ಮಾಡ್ಬೇಕು, ಅಂದ್ರೆ ಕಂಟೆಂಟ್ ಮೇಕಿಂಗ್ ಮಾಡಿ ಅದನ್ನ ಜನಕ್ಕೆ ನೀಟಾಗಿ ರೀಚ್ ಮಾಡ್ಬೇಕು. ಸೊ ಜನ ನೋಡ್ತಾ ಇಲ್ಲ, ಜನ ಸರಿಯಾಗಿ ನನ್ ಕಂಟೆಂಟ್ ತಗೊಂಡಿಲ್ಲ, ಓಕೆ ನಾನು ಸಿನಿಮಾ ಮಾಡಲ್ಲ ಅನ್ನೋ ನಾನು ಹೇಳ್ತಾ ಇಲ್ಲ. ನಾನ್ ನಿಮ್ಗೆ ಇಷ್ಟ ಆಗೋದು ನಾನು ಸಿನಿಮಾ ಮಾಡ್ತೀನಿ. ಅದು ಚಿಕ್ಕ ಸಿನಿಮಾ ಆಗಿರ್ಬೋದು, ದೊಡ್ಡ ಸಿನಿಮಾ ನಾನು ಮಾಡ್ತಾನೆ ಇರ್ತೀನಿ. ಸೊ ನನ್ಗೆ ನಾನು ಡೇ ಒನ್ನೇ ನಾನು ಅದನ್ನ ಫಿಕ್ಸ್ ಆದೆ. ಹಿಟ್ ಫ್ಲಾಪ್ ನ ಸೆಕೆಂಡರಿ ಆಗಿ ತಗೊಂಡು ಒಂದ್ ಒಳ್ಳೆ ಸಿನಿಮಾ ಮಾಡ್ಕೊಂಡು ಹೋಗೋಣ. ಹಿಂಗೆ ಡೈಲಿ ರುಟೀನ್, ಬೆಳಗ್ಗೆ ಟಿಫನ್ ಮಾಡ್ತೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ, ರಾತ್ರಿ ಊಟ ಮಾಡ್ತೀವಿ. ಆ ರುಟೀನ್ ನಂದು ಫಿಲ್ಮ್ ಮೇಕಿಂಗ್ ನನ್ನ ಲೈಫ್ ಸ್ಟೈಲ್ ಆಗ್ಬೇಕು. ಫಿಲ್ಮ್ ಮೇಕಿಂಗೇ ನನ್ನ ಲೈಫ್ ಸ್ಟೈಲ್ ಆಗ್ಬೇಕು. ದೆನ್ ಯಾವ್ದೋ ಒಂದು ಕಂಟೆಂಟ್ ಜನಕ್ಕೆ ನಾನು ತಲುಪ್ತೀನಿ, ಯಾವತ್ತೋ ಒಂದ್ ದಿವಸ ಅವ್ರನ್ನ ಡೈರೆಕ್ಟರ್ ಆಗಿ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಮೇಲೆ ಸ್ಟಾರ್ಟ್ ಮಾಡ್ತೀನಿ ನನ್ನ ಕರಿಯರ್.